ಯಕ್ಷಗಾನ ಪ್ರದರ್ಶನವನ್ನು ನೀವು ನೋಡಬಹುದು. ಯಕ್ಷ ರಂಗದಲ್ಲಿ ಇದೊಂದು ವಿನೂತನ ಪ್ರಯೋಗ. ಶ್ರೀ ರಾಮಾನುಜ ವಿಜಯ ಎನ್ನುವಂತಹ ಯಕ್ಷಗಾನ ಪ್ರಸಂಗವನ್ನು ನಾವು ಇವತ್ತು ಅಭಿನಯಿಸಲಿದ್ದೇವೆ. ಈಗಾಗಲೇ ಮೇಲುಕೋಟೆಯಲ್ಲಿ ಈ ಒಂದು ಯಕ್ಷಗಾನ ಪ್ರದರ್ಶನ ಪ್ರಥಮವಾಗಿ ಮೂಡಿ ಬಂದಿದೆ. ಇದು ಇಲ್ಲಿಯ ದ್ವಿತೀಯ ಪ್ರದರ್ಶನ. ಡಾಕ್ಟರ್ ವಸಂತ ಭಾರದ್ವಾಜ್ ಅವರ ಬರೆದಿರ್ತಕ್ಕಂಥ ಈ ಕಥೆ ಶ್ರೀ ರಾಮಾನುಜ ವಿಜಯ. ಸಂಯೋಜನೆ ಹಾಗೂ ನಿರ್ದೇಶನ ಡಾಕ್ಟರ್ ರಾಧಾಕೃಷ್ಣ ಉರಾಡ ಅವರು. ಈ ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಮೇಲುಕೋಟೆಯಲ್ಲಿ ತುಂಬ ಹೃದಯದ ಪ್ರೋತ್ಸಾಹ ಕೂಡ ನಮಗೆ ಅಲ್ಲಿ ಸಿಕ್ಕಿತ್ತು. ನಮ್ಮ ಈ ಒಂದು ಯೋಜನೆಗೆ ಉತ್ತಮವಾದ ಪ್ರಶಂಸೆ ಕೂಡ ದೊರಕಿತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಮಾನುಜರ ಬಗ್ಗೆ ನೀವೆಲ್ಲರೂ ಹೇಳಿದ್ದೀರಿ. ಶ್ರೀಮತಿ ಭಗವತ್ ರಾಮಾನುಜಾಯ ನಮಃ. ಶ್ರೀ ಶ್ರೀ ವಾನಮಾಮಲಿಯೇ ಕರಿಯನ್ ರಾಮಾನುಜಜಿಯ ತಿರುವಡಿಗಳೇ ಶರಣ. ಕೇಶವ ಸೋಮಯಾಜಿ ಶ್ರೀ ರಾಮಾನುಜರ ತಂದೆ, ಭೂಮಿ ಪಿರಾಟಿ ಅಂದರೆ ಕಾಂತಿಮತಿ ದೇವಿ ಅವರ ತಾಯಿ. ಇವರ ನಾಮಸ್ಮರಣೆ ಓಂ ನಮೋ ನಾರಾಯಣಾಯ. ಭಕ್ತಿಯೇ ಪ್ರಧಾನವಾದುದು, ಜಾತಿಯಲ್ಲ. ಶ್ರೀಮನ್ನಾರಾಯಣನನ್ನು ಆರಾಧಿಸಿ ಶರಣು ಹೊಂದಿರಿ, ಕೂಡಿ ಬಾಳಿರಿ. ಶರಣಾಗತಿಯೇ ಮೋಕ್ಷೋಪಾಯಕ್ಕೆ, ಇದಕ್ಕಿಂತ ಅನ್ಯ ಮಾರ್ಗವಿಲ್ಲ ಎಂದು ಬೋಧಿಸಿದವರು ಶ್ರೀ ರಾಮಾನುಜಾಚಾರ್ಯರು. ಇವತ್ತು ನಿಮ್ಮ ಮುಂದೆ ಶ್ರೀ ರಾಮಾನುಜ ವಿಜಯ ಯಕ್ಷಗಾನ ಪ್ರದರ್ಶನವನ್ನು ನಾವು ಹೇಳ್ತಾ ಇದ್ದೇವೆ. ಸತತವಾಗಿ 73 ತಿಂಗಳುಗಳ ಮಾಸದ ಮೇಲಕ್ಕೂ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇನ್ನೇನು ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ ಆಗುವಂತಹ ಹಂತದಲ್ಲಿ ನಾವು ಬಂದಿದ್ದೇವೆ. ಇದೆಲ್ಲದಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ಈ ದೇವಾಲಯ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಕಾರಣರಾಗಿರ್ತಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಶ್ರೀಯುತ ಮಂಜುನಾಥ ಆರಾಧ್ಯ ಹಾಗೂ ಯೋಗಿ ನಾರಾಯಣ ಇಂಡಾಲಜಿ ಸೆಂಟರ್ ಹಾಗೂ ನಿರ್ವಾಹಕ ಸಂಪಾದಕರು ಮಲ್ಲಾರಾಮ ಆಸ್ಪತ್ರೆಯ ಶ್ರೀ ಬಾಬು ಕೃಷ್ಣಮೂರ್ತಿ, ಹಾಗೆಯೇ ಪುರೋಹಿತರಾದಂತಹ ಶ್ರೀ ಹಿರೇಮಗಳವರು ಕಣ್ಣನ್ ಕೂಡ ನಮ್ಮೊಂದಿಗೆ ಕೂಡಿಕೊಳ್ಳಲಿದ್ದಾರೆ. ಶ್ರೀ ಬಾಬು ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮಸ್ಕಾರಗಳು. ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಶ್ರೀ ರಾಮಾನುಜ ವಿಜಯ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ನಿಮ್ಮೆಲ್ಲರಿಗೂ ನಮ್ಮ ಈ ಮಾಸದ ಮೆಲುಕು 73ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನಮ್ಮ ಪ್ರದರ್ಶನವನ್ನು ಪ್ರಾರಂಭ ಮಾಡುತ್ತೇವೆ. ಸ್ವೀಕರಿಸಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನಥನಾಗಿ
ಚೋಳ ರಾಜ. ಅವರ ಪ್ರೇಮದ ಸುಕುಮಾರನೇ ನಾನು. ರಾಜೇಂದ್ರ ಚೋಳ ಎಂಬುದಾಗಿ ನನ್ನನ್ನು ಕೊಂಡಾಡ್ತಾ ಇದ್ದೆ. ತಂದೆ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಸಾಕಿದ್ದಾರೆ, ಸಲಹಿದ್ದಾರೆ. ಬೇಕಾದ ವಿದ್ಯೆಗಳನ್ನ ಗುರುಗಳ ಮುಖೇನವಾಗಿ ನನಗೆ ಕಲಿಸಿದ್ದಾರೆ. ಅಂತೆಯೇ ತಂದೆಯ ಕಾಲದ ಬಳಿಕ ಈ ಕಾಂಚೀಪುರವನ್ನ ಆಡಿಕೊಂಡು ಬಂದಂತಹ ದೊರೆ ನಾನು. ರಾಜೇಂದ್ರ ಚೋಳ ಹೀಗೆ ಜನಗಳು ನನ್ನನ್ನು ಕೊಂಡಾಡುತ್ತಾರೆ. ನನ್ನ ಈ ಸಭೆಯನ್ನು ನೋಡುವಾಗ ಮನಸ್ಸಿಗಷ್ಟು ಬಹಳಷ್ಟು ಸಮಾಧಾನ. ಹೇಳ್ತಾರೆ, ಒಂದು ಮನೆಯ ಒಳಗಿನ ವ್ಯವಸ್ಥೆಯನ್ನ ಮನೆಯ ವಸ್ತುವನ್ನು ನೋಡಿದರೆ ಸಾಕು ಎಂಬಂತೆ. ಅಂತೆಯೇ ನಮ್ಮ ಪ್ರಜಾವರ್ಗದವರ ಆಟೋಟ ಪಾಟೋಟಗಳನ್ನ ನೋಡಿದಾಗ ಆ ರಾಜ್ಯದ ರಾಜ ಹೇಗೆ ಪ್ರಜೆಗಳನ್ನ ಸಂರಕ್ಷಿಸುತ್ತಾ ಇದ್ದಾನೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬಹುದು. ಯಾವುದೇ ಕುಂದು ಕೊರತೆಗಳಿಲ್ಲದೆ ರಾಜಕೀಯವಾಗಿ ಬೇಕಾದ ವ್ಯವಸ್ಥೆಯನ್ನ ನನ್ನ ಪ್ರಜಾವರ್ಗದವರಿಗೆ ನೀಡುತ್ತೇನೆ. ಮಕ್ಕಳ ಪಾಲಿಯಲ್ಲಿ ಸಾಕಿದ್ದೇನೆ, ಸಲಹಿದ್ದೇನೆ. ಹಾಗಾಗಿ ರಾಜ್ಯದಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ, ಸಸುದ್ಧವಾಗಿ ನಡೆದು ಹೋಗ್ತಾ ಇದೆ. ಸಭೆಯನ್ನು ನೋಡುವಾಗ, ಸಭೆಯನ್ನು ಪ್ರವೇಶ ಮಾಡುವಾಗ ಮನಸ್ಸಿಗಷ್ಟು ಬಹಳಷ್ಟು ಸಮಾಧಾನ. ಒಂದೆಡೆ ಗಾಯನ, ಇನ್ನೊಂದೆಡೆ ನರ್ತನ, ಇನ್ನೊಂದೆಡೆ ವೇದ ಘೋಷ ಮಂತ್ರಗಳು. ಹೀಗೆ ಮನಸ್ಸಿಗಷ್ಟು ಸಮಾಧಾನ, ಸಂತೋಷ. ಇಂದಿನ ಸಭೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ಬರುವ ದಿನವಂದು ಯೋಚಿಸ್ತೇನೆ. ಬಹಳ ಪುರಾಣ ಪ್ರಸಿದ್ಧವಾದಂತಹ ಕಾಂಚೀಪುರವಿದು. ಹೇಳಿ ಕೇಳಿ, ಇಂದಿನ ಪ್ರಸಕ್ತ ಕಾಲಘಟ್ಟದಲ್ಲಿ ನಾವೆಲ್ಲರೂ ಅತ್ಯಂತ ಧನ್ಯರಾದಂತಹ ಹಿಂದೂ ಪ್ರಜೆಗಳು. ಅದಕ್ಕೆ ಕಾರಣ ಬೇರೇನೂ ಅಲ್ಲ. ಒಂದು ಕಾಲವಿತ್ತು, ನಮ್ಮ ಸನಾತನ ಧರ್ಮವೇ ಖಿಲವನ್ನು ಹೊಂದುವ ಪರಿಸ್ಥಿತಿ ಬಂದೊದಗಿತ್ತು. ಅದಕ್ಕೆ ಕಾರಣ ಎಲ್ಲರಿಗೂ ತಿಳಿದಿದೆ. ಈಗ ಒಂದು ಕಡೆಯಿಂದ ಬೌದ್ಧ ಧರ್ಮ,
ಇನ್ನೊಂದು ಕಡೆಯಿಂದ ಜಿನ ಧರ್ಮ. ಎರಡೂ ಧರ್ಮಗಳ ಮೂಲ ತತ್ವಗಳು ನಮ್ಮದೇ ಆದ ಉಪನಿಷತ್ತುಗಳು ಮತ್ತು ವೇದಗಳಿಂದ ಆಕರ್ಷಿತಗೊಂಡಂಥವು. ಆದರೂ ಅದರಿಂದ ಹೊರತಾದಂತಹ ಒಂದು ಧರ್ಮ ಇದು ಅಂತ ಪ್ರಚಾರಗೊಳಿಸಿ ಅದರ ಪ್ರಚಾರ ಬಹಳ ತೀವ್ರವಾಗಿ ನಡೆದು ಸನಾತನ ಧರ್ಮವೇ ಬಹಳ ಗಂಭೀರವಾದ ಅಪಾಯದ ಅಂಚಿಗೆ ತಲುಪಿತ್ತು. ನಮ್ಮೆಲ್ಲರ ಪುಣ್ಯ, ಒಬ್ಬರು ಮಹಾಯೋಗಿಗಳು ಹುಟ್ಟಿದ್ರು ನಮ್ಮ ದೇಶದಲ್ಲಿ, ಕುಮಾರಿಲ ಭಟ್ಟರು. ಅವರೇನು ಮಾಡಿದರು? ಉಪನಿಷತ್ತುಗಳನ್ನು ಧರ್ಮಗ್ರಂಥಗಳನ್ನು ಸುಡುವ ಕಾಲ ಬಂದರು. ನಮ್ಮ ಹಿರಿಯರಾದವರು ಕೆಲವರು ಮಸ್ತಕದಲ್ಲಿ ಇರಿಸಿಕೊಂಡದ್ರಿಂದ ಇಂದಿಗೂ ಯಾರು ಸುಟ್ಟರು ಸುಡದೇ ಉಳಿಯುವಂತಹದ್ದು ನಮ್ಮ ಧರ್ಮ, ನಮ್ಮ ಉಪನಿಷತ್ತು, ನಮ್ಮ ವೇದಗಳು. ಅವರು ಬೌದ್ಧ ಗುರುವಿಗೆ ಶಿಷ್ಯರಾಗಿ ಸೇರಿ ಈ ಬೌದ್ಧ ಧರ್ಮ ಏನು ಹೇಳ್ತದೆ ಎನ್ನುವುದನ್ನು ತಿಳ್ಕೊಂಡ ಮೇಲೆ ಗೊತ್ತಾಯ್ತು ಇದರಲ್ಲಿ ಏನಿಲ್ಲ, ಶೂನ್ಯ. ಎಲ್ಲವರಿಗೂ ಇಂದು ಗೊತ್ತಿದೆ ಶೂನ್ಯ ಸಿದ್ಧಾಂತ. ಹಾಗೆ ಅಂತ ತಿಳಿದು ಅದು ಏನು ಅಲ್ಲ ಅಂತ ಪೂರ್ವ ಮೀಮಾಂಸಕಾರರು ಆಮೇಲೆ ಪ್ರಚಾರ ಕೇಳಿದರು, ನಮ್ಮ ಸನಾತನ ಧರ್ಮವನ್ನು ಉಳಿಸಿದರು. ಅವರ ನಂತರದ ಕಾರ್ಯವನ್ನು ಮುಂದುವರಿಸಿದವರು ನನ್ನ ಆರಾಧ್ಯರು ಭಗವಾನ್ ಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ಅದ್ವೈತ ಸಿದ್ಧಾಂತದ ಮೂಲಕ ಪ್ರಸ್ಥಾನತ್ರಯಿ ಇವತ್ತು ಯಾವ ಪ್ರಚಾರದಲ್ಲಿದೆ, ಬ್ರಹ್ಮಸೂತ್ರ, ಉಪನಿಷತ್ ಮತ್ತು ಭಗವಂತನಾದ ಕೃಷ್ಣ ಅನುಗ್ರಹಿಸಿದ ಭಗವದ್ಗೀತೆ, ಈ ಮೂರನ್ನು ಪ್ರಸ್ಥಾನತ್ರಯಿ ಅಂತ ಈ ಸಮಾಜಕ್ಕೆ ಕೊಡುಗೆಯನ್ನಾಗಿ ನೀಡಿ ಅಹಂ ಬ್ರಹ್ಮಾಸ್ಮಿ. ಜನರೆಲ್ಲ ಬಾಯ್ಪಾಠದಲ್ಲಿ ಇವತ್ತು ಎಲ್ಲರೂ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಅಂದ್ರೆ ನಿನ್ನೊಳಗೆ ಇದ್ದಾನೆ ಪರಮಾತ್ಮ, ಅದನ್ನು ಹುಡುಕಬೇಕು, ನೀನೇ ಪರಮಾತ್ಮನಾಗಬೇಕು. ಬಹಳ ಸುಲಭದ ಮಾತು. ಆದ್ರೆ ಶಂಕರಾಚಾರ್ಯರು 32 ವರ್ಷ ಕಾಲ ಬದುಕಿ ಅದನ್ನು ಅವರು ಅರಿತ ಸತ್ಯ. ಇವತ್ತು 3 ತಿಂಗಳಾದರೆ ಅವರು ಹೇಳ್ತಾರೆ ವಿದ್ಯೆ ಕಲಿತು. ಬಹಳ ಸುಲಭದ ವಾಕ್ಯ, ಆದ್ರೆ ಬಹಳ ಕಷ್ಟ ಇದೆ. ಅಂದ್ರೆ ಸರಳವಾಗಿ ಹೇಳುವುದಿದ್ರೆ ಎಲ್ಲವನ್ನೂ ನಿನ್ನಲ್ಲಿ ಕಾಣು, ನಿನ್ನಲ್ಲಿ ಎಲ್ಲವನ್ನೂ ಕಾಣು. ಇದು ಬಹಳ ಸುಲಭದ ಮಾತು, ಆದ್ರೆ ಕಾಣುವುದಕ್ಕೆ ಎಷ್ಟು ಕಷ್ಟ ಇದೆ. ನನ್ನಿಂದ ಆದ ಮಟ್ಟಿಗೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಎಂಬಲ್ಲಿಗೆ ನಾನು ಯಾರು ಅಂತ ಪ್ರಶ್ನೆ ಬರ್ತದೆ. ಎಲ್ಲರಿಗೂ ಕುತೂಹಲ ಅದೇ. ನಾನೇ ಸದ್ಯದ ಮಟ್ಟಿಗೆ ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ಅದ್ವೈತ ಸಿದ್ಧಾಂತವನ್ನ ಪ್ರಪಂಚದಲ್ಲಿ ಯಾರ್ಯಾರು ತಿಳಿಯುವ ಬಯಕೆ ಇದೆ ಅವರೆಲ್ಲವರಿಗೂ ಕೊಡ್ತಾ ಇರುವಂತಹವನು ನಾನು. ನನ್ನ ಹೆಸರಿನಿಂದಲೇ ಇವತ್ತು ಅದ್ವೈತ ಸಿದ್ಧಾಂತಗಳಲ್ಲಿ ಪ್ರಕಾಶ. ಹಾಗೆ ಅಂತ ಕಾಂಚಿಯಲ್ಲಿ ಪೀಠವನ್ನು ಸ್ಥಾಪಿಸಿದ್ದೇನೆ. ಯಾರ್ಯಾರು ಕಲಿಯುವುದಕ್ಕೆ ಆಸಕ್ತರಿದ್ದಾರೆ ಅವರೆಲ್ಲರಿಗೂ ನನ್ನ ಈ ವೇದಾಂತ ಶಾಲೆಯಲ್ಲಿ ಮುಕ್ತ ಸ್ವಾಗತ. ಹೇಳಿದಾಗೆ ನಮ್ಮ ಶಿಷ್ಯವರ್ಗದಲ್ಲಿ ಇದ್ದವರಿಗೆ ಒಳ್ಳೆದಾಯ್ತು. ಶಂಕರಾಚಾರ್ಯನು ಬರೆದ ಭಜಗೋವಿಂದವನ್ನು ನೀನು ಗಂಭೀರವಾಗಿ ತಗೊಂಡ್ರೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ 1000 ನಮಸ್ಕಾರ ಮಾಡೋವರೆಗೆ ಈ ಗುರು ಕಾಯ್ತಾ ನಿಲ್ಬೇಕು. ಒಂದೊಂದು ಹೆಸರಿಗೆ ಒಂದೊಂದು ನಮಸ್ಕಾರ. ನೀವೇ ಹೇಳಿದ್ದು ನಾನು ಹೇಳಿದ್ದೀನಿ ಗೊತ್ತಾಗ್ಬೋದು, ನಿನ್ನ ಅನುಭವಕ್ಕೆ ಇನ್ನೂ ಬಂದಿಲ್ಲಲ್ಲ. ಅಲ್ಲಿಗೆ ನಾನು ಕಲ್ತದ್ದು ಪೂರ್ಣ ಆಗಲಿಲ್ಲ, ನಿನಗೆ ಕಲಿಸಿದ್ದು ಪೂರ್ಣ ಆಗಲಿಲ್ಲ. ಆಗಲಿ ಎಂದಿನಂತೆ ಇಂದೂ ಕೂಡ ಆರಂಭಿಸಬೇಕಲ್ಲ ಪಾಠವನ್ನ. ಕುಳಿತುಕೊಳ್ಳಿ. ನಿನ್ನೆಗೆ ಎಲ್ಲಿ ನಿಲ್ಲಿಸಿದ್ದೇನೆ ಅಲ್ಲಿಂದ ಮುಂದುವರಿಸಬೇಕು ಯಥಾ ಪ್ರಕಾರ. ಹಾಗೆ ಪಠ್ಯ ಯಾವಾಗಲೂ ಹಾಗೆ. ಆದ್ರೆ ಮುಂದುವರಿಸಿದ ನಂತರ ನಿನ್ನೆ ಎಲ್ಲಿ ಏನು ಹೇಳಿದ್ದೇನೆ ಅಲ್ಲಿ ಹಿಂದೆ ಹೋಗುದು ಕ್ರಮ ಹಾಗೆ. ಹಾಗಾಗಿ ಮೊದಲು ಇವತ್ತು ಏನ್ ಹೇಳಲಿಕ್ಕಿದ್ದೇನೆ ಹೇಳ್ತೇನೆ, ಆಮೇಲೆ ನಿನ್ನೆ ಎಲ್ಲಿ ಬಿಟ್ಟಿದ್ದೆ ಅದು ಏನು ಅಂತ ನಿಮ್ಮ ಹತ್ರ ಕೇಳ್ತೇನೆ. ಆಗ್ಬೋದಲ್ಲ? ಯಾರು
ನಾನು ಆಗಮಿಸಿದ್ದೆ. ದೂರದ ದ್ರವಿಡ ದೇಶದ ಶ್ರೀಪೆರಂಬದೂರಿನಿಂದ ಬಂದವನು ನಾನಿದ್ದೇನೆ. ನನ್ನ ತೀರ್ಥರೂಪರು ಆಸೂರಿ ಕೇಶವಾಚಾರ್ಯ ಗಾಂಧಿನದಿ ಎನ್ನುವಂತಹ ಮಾತು. ಆ ದಂಪತಿಗಳಿಗೆ ಮಗನಾಗಿ ಹುಟ್ಟಿದಂತಹ ಈ ರಾಮಾನುಜ ಉನ್ನತವಾದ ವಿದ್ಯೆಯನ್ನು ಪಡೆಯಬೇಕು ಅಂತ ಹೇಳಿ ತಮ್ಮ ಗುರುಕುಲಕ್ಕೆ ವಿದ್ಯಾರ್ಥಿಯಾಗಿ ಬಂದಿದೆ. ನನ್ನನ್ನು ತಮ್ಮ ವಿದ್ಯಾರ್ಥಿಯನ್ನಾಗಿ ಸ್ವೀಕರಿಸಿ ದಿವ್ಯ ಬೋಧೆಯನ್ನು ನನಗೆ ಉಂಟು ಮಾಡಬೇಕು ಅಂತ ಪ್ರಾರ್ಥನೆ. ಬಹಳ ಸಂತೋಷ. ಅಷ್ಟೇ, ನೀವಿಬ್ಬರಂತೂ ನನ್ನ ಜೊತೆಗೆ ಇಷ್ಟು ವರ್ಷದಲ್ಲಿದ್ದೀರಿ. ಇವರಿಬ್ಬರಷ್ಟು ಉನ್ನತ ವ್ಯಾಸಂಗ ಮಾಡಿದವರು ಯಾರೂ ಇಲ್ಲ. ಯಾಕೆ? ಇವರು ಕಲ್ತಲ್ಲಿಂದ ಮುಂದೆ ಹೋಗುವುದೇ ಇಲ್ಲ, ಅಲ್ಲೇ ಇದ್ದಾರೆ. ಆದ್ರೆ ನಿನ್ನನ್ನು ನೋಡುವಾಗ ಹಾಗೆ ಕಾಣುವುದಿಲ್ಲ. ನೀವು ಇವರನ್ನು ನೋಡಿ ಕಲಿಯಬೇಕು. ಬಹಳ ತೇಜಸ್ವಿ ಬಾಲಕ, ಶ್ರೀಪೆರಂಬದೂರಿನಿಂದ ಬಂದಿದ್ದಾನೆ. ಆಗಲಿ ರಾಮಾನುಜ, ಸಂತೋಷವಾಯಿತು. ನಮ್ಮ ಶಿಷ್ಯತ್ವವನ್ನು ಸ್ವೀಕರಿಸಬೇಕು ಅಂತ ಇಲ್ಲಿಯವರೆಗೆ ಬಂದಿದ್ದಿ. ನಿಜ. ಇಲ್ಲಿ ಉಳಿದುಕೊಳ್ಳುವುದಕ್ಕೆ, ಶಿಷ್ಯತ್ವವನ್ನು ಮುಂದುವರಿಸುವುದಕ್ಕೆ ಏನೇನು ಇದೆ ಸಲಹೆ ಸೂಚನೆಗಳು ಅದನ್ನೆಲ್ಲ ಕೊಡ್ತೇನೆ. ಆಗ್ಬೋದು. ಕುಳಿತುಕೊಳ್ಳಿ. ಶಿಷ್ಯಂದಿರೇ, ಎಷ್ಟು ಕಾಲ ಸಂದಿತ್ತು? ಬಹಳ ಕಾಲ ಸಂದಿತ್ತು. ತುಂಬಾ ತಿಂಗಳು. ಈ ರಾಮಾನುಜನನ್ನುವ ನನ್ನ ಶಿಷ್ಯನಾಗಿ ಇಲ್ಲಿ ಬಂದು ಸೇರಿಯೇ ಎಷ್ಟು ಕಾಲ ಸಂದು ಹೋಯಿತು. ಬಹಳ ಸಮಯವಾಯಿತು. ಇಂದು ಈ ಶುಭ ಮುಹೂರ್ತದಲ್ಲಿ ನಿಮಗೆ ಚಾಂದೋಗ್ಯೋಪನಿಷತ್ತಿನ ಬಗ್ಗೆ ಒಂದು ಸ್ವಾರಸ್ಯಕರವಾದ ವಿಷಯವನ್ನು ಹೇಳಬೇಕು ಅಂತಿದ್ದೇನೆ. ಕೇಳಿ ಕೇಳಿ ಕೇಳಿ. ಪರಮ ಚಾಂದೋಗ್ಯೋಪನಿಷತ್ತಿನ ಬಗ್ಗೆ ನಾನು ನಿಮಗೆ ಪಾಠವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ನಿನ್ನೆಯೋ ಮೊನ್ನೆಯೋ ಯಾರು ಶಿಷ್ಯರಲ್ಲಿ ಸಮಸ್ಯೆ ಮೂಡಿ. ಪರಮಾತ್ಮನ ಕಣ್ಣುಗಳ ಬಣ್ಣದ ಬಗ್ಗೆ ಅವನಿಗೊಂದು ಸಮಸ್ಯೆ ಬಂದಿತ್ತು. ಅದೇನು ಚಾಂದೋಗ್ಯೋಪನಿಷತ್ತಿನಲ್ಲಿ ಆ ಬಣ್ಣವನ್ನು ಹೇಳಿದ್ದಾರೆ. ಉತ್ತರ ಹೇಳುವುದು ಹೇಗೆ? ಇಷ್ಟೂ ದಿನ ನಾನು ಶಂಕರಾಚಾರ್ಯರು ಬೋಧಿಸಿರುವಂತಹ ಅದ್ವೈತ ಸಿದ್ಧಾಂತ ಏನು ಅಂತ ಹೇಳ್ತಾ ಬಂದೆ. ಪರಮಾತ್ಮ ಇದ್ದಾನೆ ಎನ್ನುವ ಕಲ್ಪನೆ ನಿಮ್ಮಲ್ಲಿ ಬರಬಾರದು. ಅದು ಯಾಕಾಗಿ? ಕೇವಲ ನಿಮ್ಮ ಗುರಿಯನ್ನು ಮುಟ್ಟುವುದಕ್ಕೋಸ್ಕರ ಅಷ್ಟೇ. ಇದು ನಾನು ಅಲ್ಲಿಯೂ ಹೇಳಿದ್ದೆ ಅಂದು, ಇಂದು ಮತ್ತೆ ಅದನ್ನೇ ಪುನರಾವರ್ತಿಸ್ತಾ ಇದ್ದೆ. ಕೆಲವು ಗುರುಗಳು ಹಾಗೆ ಉತ್ತರ ಕೊಡುದಿಲ್ಲ ಅಂತ. ಯಾಕೆ? ಅವತ್ತೇ ಹೇಳಿದ್ರೆ ನಿಮಗೂ ನೆನಪಿನಲ್ಲಿ ಉಳಿಯುವುದಿಲ್ಲ. ಮತ್ತೆ ಮತ್ತೆ ಪುನರಾವರ್ತನೆ ಮಾಡುವುದರಿಂದ ನಿಮಗೂ ನೆನಪಿನಲ್ಲಿ ಉಳಿಯುತ್ತದೆ. ಭಗವಂತನ ಕಣ್ಣುಗಳು, ಭಗವಂತನ ಕಣ್ಣುಗಳು ಎನ್ನುವುದೊಂದು ಕಲ್ಪನೆ ಮಕ್ಕಳೇ. ಆ ಬಣ್ಣ ನೀನಲ್ವ ಕೇಳಿದ್ದು? ಹೌದು. ಕೆಂಪು ಅಂತ ಇಟ್ಕೋ. ಅದಕ್ಕೆ ಏನೀಗ ಎಂತ ಕೆಂಪು ಅಂತ ಮತ್ತೆ ಕೇಳ್ತೀನಿ. ಅದು ಗೊತ್ತುಂಟು, ನೀನು ಕೇಳುವ ರೀತಿನೇ ಹಾಗೆ. ಎಂತ ಕೆಂಪು ಬಣ್ಣ ಅಷ್ಟೇ. ಎಂತ ಕೆಂಪು ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ ಹೇಗೆ? ಕಪಿಯ ಪೃಷ್ಠ ಹೇಗೆ ಉಂಟು ನೋಡಿದ್ದೀರಾ? ಮಂಗ ನೋಡಿದ. ಇದು ಮಂಗ ನೋಡಿದ್ದಾನೆ, ನೀನು ಮಂಗ ನೋಡಿದ್ದಿ ಅಲ್ಲ? ಕಪಿಯ ಪೃಷ್ಠ ಯಾವ ಕೆಂಪು ಬಣ್ಣ ಇರ್ತದೆ. ಯಾವ ಬಣ್ಣ ಅನ್ನೋದು ಮುಖ್ಯ ಅಲ್ಲ ಮಕ್ಕಳೇ. ಅಂತೂ ಹಾಗೊಂದು ಉಂಟು ಅನ್ನುವುದನ್ನ ಸತ್ಯಕ್ಕೆ ಇಟ್ಕೊಳ್ಳಿ. ಅಂತಿಮ ಅದಲ್ಲ, ಗೊತ್ತಾಯ್ತಲ್ಲ? ಬಣ್ಣ ಯಾವುದು ನೆನಪಿನಲ್ಲಿ ಉಟ್ಕೊಳ್ಳಿಕ್ಕೆ ಇದು ಕಪಿಯ ಪೃಷ್ಠದ ಹಾಗೆ. ಅರ್ಥ ಆಯ್ತಾ? ಅಭ್ಯಾಸಂ ಅಂಗವೀಕಂ ಏವ ಲಕ್ಷಣಿ. ಹಾಗೆ ಅದರ ಅರ್ಥ ಬೇರೆ ರೀತಿ ಇರಬೇಕು ಸ್ವಾಮಿ.
ಕೇಳಿದೆ. ಏನದು? ಇದನ್ನು ವಿದ್ಯಾರ್ಥಿಯೋರ್ವನ ಅಹಮಿಕೆಯ ಪ್ರದರ್ಶನ ಅಂತ ತಾವು ಭಾವಿಸಬಾರದು. ತಮ್ಮ ಬೋಧನಾ ವಿಧಾನದಲ್ಲಿ ನನಗೆ ಉಂಟಾದಂತಹ ಸಂದೇಹವನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ ನಾನು ಈ ಮಾತಾಡ್ತಾ ಇದ್ದೇನೆ. ಏನದು? ಛಾಂದೋಗ್ಯ ಉಪನಿಷತ್ತಿನ ಬಹಳ ಮುಖ್ಯವಾದಂತಹ ವಾಕ್ಯವನ್ನ ತಾವು ಉತ್ತರಿಸಿದೆ. ಭಗವಂತನ ಕಣ್ಣುಗಳು ಕಪಿಪೃಷ್ಠದಂತಿವೆ. ಏನೋಪಮೆ ಆಗಲಿ, ಉಪನಿಷತ್ತುಗಳು ಕೂಡ ಕಾವ್ಯದ ಸೌಂದರ್ಯವನ್ನ ಹೊಂದಿದೆ ಅಂತ ನಾವು ಗ್ರಹಿಸಿದರೂ ಕೂಡ ಆ ಕಾವ್ಯದಲ್ಲಿರುವಂತಹ ಉಪಮೆ ಮಹೋಪಮೆಯಾಗಿ ಮಾಲೋಪಮೆಯಾಗಿ ವಿಧ ವಿಧವಾದಂತಹ ಚಿತ್ತಾರಗಳಿಂದ ಸಹೃದಯನ ಅಂತರಂಗವನ್ನ ಆಕರ್ಷಿಸುವ ರೀತಿ ಇದೆ ಎಂದು ಭಾವಿಸಬೇಕೇ ವಿನ ಹೀನಾರ್ಥವೊಂದನ್ನ ಹೇಳುವುದರ ಮೂಲಕ ಅದು ಆಲಂಕಾರಿಕವಾಗಿಯೂ ಇರುವುದಿಲ್ಲ, ಅಧ್ಯಾತ್ಮದ ಔನ್ನತ್ಯವನ್ನ ಏರುವುದಕ್ಕೆ ಅದು ವಿಘ್ನವನ್ನೂ ಉಂಟು ಮಾಡುವ ಹಾಗಿರುತ್ತದೆ. ವೈಕುಂಠದಲ್ಲಿರುವಂತಹ ಶ್ರೀಮನ್ನಾರಾಯಣನ ಕಣ್ಣುಗಳನ್ನ ಕಪಿಪೃಷ್ಠದಂತೆ ಅಂತ ಅರ್ಥವಿಸಬಾರದು. ಮತ್ತೆ ಹಾಗಾದ್ರೆ ನೀನು ಯಾವ ರೀತಿ ವ್ಯಾಖ್ಯಾನ ಮಾಡುವ ರೀತಿ? ಉಪನಿಷತ್ತುಗಳನ್ನು ಹೇಳಿದಂತಹ ಮನೀಷಿಗಳು ಇಂತಹ ಕಿಲ್ಬಿಷಯುಕ್ತವಾದಂತಹ ಕಲ್ಮಷರಸಹಿತವಾದಂತಹ ಉಪಮೆಯನ್ನು ಖಂಡಿತ ಹೇಳಿರಲಾರು. ಆ ಉಪನಿಷತ್ತು ವಾಕ್ಯವನ್ನು ನಾವು ಅರ್ಥೈಸುವಾಗ ನಾವು ಅದರ ಔನ್ನತ್ಯವನ್ನು ಏರುವ ಪ್ರಯತ್ನವನ್ನು ಮಾಡಬೇಕು. ಕವಿ ಎಂದ ಮಾತ್ರಕ್ಕೆ ಮರ್ಕಟ ಅಂತ ನಾವು ಯಾಕೆ ಅರ್ಥೈಸಬೇಕು? ನಮ್ಮ ದೇವಭಾಷೆಯಾದಂತಹ ಸಂಸ್ಕೃತ ಎಷ್ಟು ಗಹನವಾದದ್ದು. ಕಂ ಪಿಬತಿ, ಯಾವುದರ ಮೂಲಕ ನೀರನ್ನು ಹೀರುತ್ತದೆ ಅದು ಕಪಿ ಅಂತಂದ್ರೆ, ಬಾನಂಗಳದಲ್ಲಿ ವಿರಾಜಮಾನನಾದಂತಹ ಮಾರ್ತಾಂಡ ಸೂರ್ಯದೇವನೂ ಕೂಡ ಕಪಿ ಎನ್ನುವಂತಹ ಹೆಸರಿಗೆ ಬಾಧ್ಯಸ್ಥನಾಗಿದ್ದಾನೆ. ತನ್ನ ಕಿರಣಗಳ ಮೂಲಕವೇ ನೀರನ್ನು ಕುಡಿಯುವವನು ಎನ್ನುವ ಅರ್ಥದಲ್ಲಿ ಕಪಿ ಎನ್ನುವಂತಹ ಶಬ್ದ ಇದೆ. ಆ ಅರ್ಥವನ್ನು ನಾವು ಇಲ್ಲಿಗೆ ಆರೋಪಿಸಿದಾಗ ಭಗವಾನ್ ಸೂರ್ಯನು ಯಾವ ಕಮಲಗಳನ್ನ ಆಕರ್ಷಿಸುತ್ತಾನೆ, ಜಲಜ ಮಿತ್ರ ಎನ್ನುವಂತಹ ಹೆಸರನ್ನು ಪಡೆದಿದ್ದಾನೆ, ಆ ಜಲಜನ ಹಾಗೆ ಕಣ್ಣುಗಳಿರುವವನು ಪದ್ಮನಯನ ಕಮಲಾಕ್ಷ ಅಂತ ಅದಕ್ಕೆ ಅರ್ಥ. ಯಾಕೆ ವೃಥಾ ಸಂಸ್ಕೃತವನ್ನ ಹೀನಾರ್ಥದಲ್ಲಿ ಗ್ರಹಿಸಿ ಭಗವಂತನನ್ನ ಹೀನೋಪಮೆಯಿಂದ ಹೇಳ್ತೀನಿ? ಸಲ್ಲದು ಸಲ್ಲದು ಏನು ಹೇಳುವುದಿಲ್ಲ, ಕುದುರ ನೀನು. ನಿತ್ಯವನ್ನು ಪ್ರಕಟಿಸುವುದೇ ಮತ್ತೆ ತಿಳಿಯುವುದು ಕೈತಿರಿಯದ ಮಂತ್ರಗಳ ಹೊರಗು, ಮತ್ತೆ ತಿಳಿಯುವುದು ಕೈತಿರಿಯದ ಮಂತ್ರಗಳ ಹೊರಗು, ಸತ್ಯ ಜ್ಞಾನಾನಂತ ಗುಣಗಳು ಹೊತ್ತು ಸುಗುಣ ಬ್ರಹ್ಮಣಿಗೂ ಬಳಸಿ ಒಂದು ಭಾಷೆಯ ಮೇಲಿನ ಹಿಡಿತವನ್ನ ಇಂತಹ ವೇದಾಂತ ವಿಷಯಗಳನ್ನು ವಿಸ್ತರಿಸುವಾಗ ಬಳಸಬಾರದು. ಯಾಕೆ ಬಳಸಬಾರದು? ಉದ್ದೇಶ ಏನುಂಟು ಅನ್ನುವುದನ್ನು ನೋಡಿ ಭಾಷೆಯನ್ನು ಬಳಸಬೇಕು. ಉದ್ದೇಶ ಏನಿರುವುದು? ಅದ್ವೈತ ಸಿದ್ಧಾಂತದ್ದು ಸಗುಣ ಬ್ರಹ್ಮೋಪಾಸನೆಯೇ ಇಲ್ಲ, ನಿನ್ನೊಳಗಿನ ಬ್ರಹ್ಮನನ್ನು ಹುಡುಕಬೇಕು. ಆ ಬ್ರಹ್ಮಾಸ್ಮಿ ಅಂದ್ರೆ ಅದು ಹೇಳಿರಲ್ಲ ನಿಮಗೆ, ನಾನೇ ಬ್ರಹ್ಮ ಅಂತ ತಿಳಿಯುವುದಲ್ಲ, ನಾನೇ ಬ್ರಹ್ಮ ಆಗುವುದು. ತಿಳಿಯುವುದು ದಾರಿಯಲ್ಲಿ ಹೋಗುವ ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ನಾನೇ ಬ್ರಹ್ಮ ಖಾಲಿ ಬೀಳಿ ಅಂತ ಬೀಳ್ತಾರ. ಹಾಗೆ ಕಷ್ಟ ಉಂಟು, ಹೇಳುವುದಾಗಲ್ಲ. ಭಗವಂತನ ಕಣ್ಣು ಎಷ್ಟು ಚಂದ, ಭಗವಂತನ ಕಣ್ಣಿಗೆ ಎಂತ ಬಣ್ಣ, ಅದು ಬಿಡು. ತೈತರೋಪನಿಷತ್ತಿನಲ್ಲಿ ಒಂದು ಹೇಳ್ತೇನೆ ಸ್ವಾರಸ್ಯಕರ. ಭಗವಂತನ
ಸಾಕಾರ, ನಿರಾಕಾರ, ನಿರ್ಗುಣ, ಏನೂ ಇಲ್ಲ. ಸತ್ಯ ಜ್ಞಾನ ಅನಂತ ಯಾವ ಗುಣವೂ ಇಲ್ಲ ನಮಗೆ. ನಾನು ಅದನ್ನೇ ಹೇಳಿದ್ದು. ಕುಮಾರಿಲ ಭಟ್ರಂತ ಕುಮಾರಿಲ ಭಟ್ರೆ ಶಂಕರಾಚಾರ್ಯರು ಹೇಳಿದ ಈ ಮಾತನ್ನು ನಿನ್ನೆ ಮೊನ್ನೆ ಬಂದು ಸೇರ್ಕೊಂಡವ ನೀನು ಅದನ್ನೇ ಸುಳ್ಳು ಅಂತ ಹೇಳ್ತಾನೆ ನೋಡಿ. ಒಂದು ಹೊಸ ವ್ಯಾಖ್ಯಾನ. ಅದನ್ನು ಮುಂದುವರಿಸಿ ಮುಗಿಯುವುದೇ ಇಲ್ಲ. ಆಗಲ್ಲ. ಈ ನಿರಾಕಾರ ನಿರ್ಗುಣ ಇದನ್ನ ನೋಡ್ಬೇಕು. ಗೊತ್ತಾಯ್ತಾ ನಿನಗೆ? ಒಂದೇ ವಸ್ತುವಿನಲ್ಲಿ ಮೂರು ಗುಣಗಳು ಅಸಾಧ್ಯ ಅನ್ನೋದು ತಮ್ಮ ವಾದ. ಅಸಂಭವ, ಅಸಂಭವ. ಆಧರಿಸಬೇಕು ಗುರುಗಳೇ. ಮತ್ತೆ ಮಾತಾಡ್ತೇನೆ. ಪುಷ್ಪ ಕೊಡಗೆ ಬಣ್ಣ ಮೃದು ಪರಿಮಳಗಳು. ಪುಷ್ಪ ಕೊಡಗೆ ಬಣ್ಣ ಮೃದು ಪರಿಮಳಗಳು. ಒಪ್ಪಿಕೊಂಡಿರುವ ಹಾಗೆ ಪರಿಮಳಗಳು. ಒಪ್ಪಿಕೊಂಡಿರುವ ಹಾಗೆ ತಪ್ಪೆಂಬ ನುಡಿಯು ಹೇಗೆ ಗುರುವರ ತಪ್ಪೆಂಬ ನುಡಿಯು ಹೇಗೆ ಗುರುಗಳೇ, ಏನು? ಪರಮಾತ್ಮನೊಬ್ಬನಲ್ಲಿ ಸತ್ಯಗುಣ, ಜ್ಞಾನ ಮತ್ತು ಅನಂತ ಗುಣ ಸಮನ್ವಿತವಾಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ತಮ್ಮ ವಾದ ಸರಣಿ. ಹೌದು. ವಿದ್ಯಾರ್ಥಿಯಾಗಿ ನಾವು ಕೇವಲ ಏಕಮುಖ ಸಂವಹನವನ್ನು ಮಾಡಿ ಪ್ರಯೋಜನ ಇಲ್ಲ. ಹ, ಗುರುಗಳೊಂದಿಗೆ ಶಿಷ್ಯನಾದವನು ನಿರಂತರವಾದಂತಹ ಅನುಸಂಧಾನವನ್ನು ಮಾಡಿದಾಗಲೇ ಅಲ್ಲಿ ತತ್ವ ಮಂಥನವಾಗುವುದು. ಹ. ಆ ದೃಷ್ಟಿಯಿಂದ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆಯೇ ವಿನ ಇದು ಗುರುಗಳನ್ನು ವಿರೋಧಿಸುವಂತಹ ಭಾವ ಅಂತ ಗ್ರಹಿಸಬಾರದು. ಏನದು? ವಿನೀತ ಭಾವನೆಯಿಂದಲೇ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ತಾವು ಹೇಳಿದಿರಿ ಒಂದು ವಸ್ತುವಿನಲ್ಲಿ ಮೂರು ಗುಣಗಳು ಅಸಾಧ್ಯ. ಹ, ನನ್ನ ಸಂದೇಹ, ಹ, ನೋಡಿ, ಒಂದು ಪುಷ್ಪ ಇರುತ್ತದೆ. ಹ. ಆ ಪುಷ್ಪ ತನ್ನ ಬಣ್ಣದ ಮೂಲಕವಾಗಿ ನಮ್ಮೆಲ್ಲರನ್ನು ಆಕರ್ಷಿಸುತ್ತದೆ. ಜೊತೆಗೆ ಆ ಪುಷ್ಪವನ್ನು ಮುಟ್ಟಿದಾಗ ಅದರ ಮೃದುತ್ವ, ಅದರ ಕೋಮಲತೆ ಅದು ಕೂಡ ಮನಮುಡುವ ಹಾಗೆ ಇರುತ್ತದೆ ಅಲ್ವೇ? ಹಾಗೆಯೇ ಬಣ್ಣದೊಂದಿಗೆ ತನ್ನ ಮೃದುತ್ವದೊಂದಿಗೆ ಇರುವಂತಹ ಪುಷ್ಪ ಸುಗಂಧತೆಯ ಮೂಲಕವಾಗಿ ಎಲ್ಲರ ನಾಸಾಗ್ರವನ್ನು ಸೆಳೆಯುವ ಶಕ್ತಿಯನ್ನ, ಆ ಗಂಧ ಗುಣವನ್ನು ಪಡೆದಿರುತ್ತದೆ. ಹಾಗಾದ್ರೆ ಒಂದೇ ಹೂವಿಗೆ ಬಣ್ಣವೂ ಇದೆ, ಕೋಮಲತೆಯೂ ಇದೆ, ಸುಗಂಧತೆಯೂ ಇದೆ ಅಂತಾದ್ರೆ ಮೂರು ಗುಣಗಳು ಇರುವ ಸಾಧ್ಯತೆ ಇದೆ ಅಂತಾಯ್ತಲ್ಲ ಪ್ರಪಂಚದಲ್ಲಿ. ಏನು ತಪ್ಪಾಯಿತು ಗುರು? ಏನಪ್ಪು? ಗುರುಕುಲದಲ್ಲಿ ಪ್ರಶ್ನಿಸುವುದೇ ಅಪರಾಧವೇ? ಹಾಗಾದ್ರೆ ಪ್ರಶ್ನಿಸುವುದು ಅಪರಾಧ ಅಲ್ಲ. ಗುರುಗಳು ಯಾವ ದಾರಿಯಲ್ಲಿ ಹೋಗ್ತಾರೆ ಆ ದಾರಿಯಲ್ಲಿ ಹೋದ್ರೆ ತೊಂದರೆ ಇಲ್ಲ. ಇದು ಹಾಗಲ್ಲ. ಪಡು ದಿಕ್ಕಿನಲ್ಲಿ ಇರುವವ ಮುಖ್ಯ ದಾರಿಗೆ ಯಾವುದು ಮಾರ್ಗ ಅಂತ ಹೇಳಿದ್ರೆ ಮೂರು ದಿಕ್ಕು ತೋರಿಸ್ಬೇಕು. ಹೌದಾ? ಮೂರು ದಿಕ್ಕಿನಲ್ಲಿ ಇರುವವ ಅದೇ ಮುಖ್ಯ ದಾರಿಗೆ ಯಾವುದು ಮಾರ್ಗ ಕೇಳಿದ್ರೆ ಯಾವ್ದು ತೋರಿಸ್ಬೇಕು? ಪಡು ದಿಕ್ಕು ತೋರಿಸ್ಬೇಕು. ಇದು ಹಾಗಲ್ಲ. ನಮ್ಮ ಮನೆ ಹಿಟ್ಲವಾಗದಲ್ಲಿ ಇನ್ನೊಂದು ದಾರಿ ಉಂಟು, ಅಲ್ಲಿಗೆ ಹೋದ್ರೂ ಹೋಗ್ಬೋದು. ಇದು ಹಾಗಾಯ್ತು ಹೇಳಿದ್ದು. ಏನು ಅಂತ ಕುಮಾರಿಲ ಭಟ್ರು, ಅಂತ ಶಂಕರಾಚಾರ್ಯರು ಅವರೆಲ್ಲ ಹೇಳಿದ್ದಲ್ಲ ಅಲ್ಲ. ಇವ ನಿನ್ನೆ ಮೊನ್ನೆ ಬಂದವ ಹೇಳು. ಒಂದು ಕೆಲಸ ಮಾಡು, ಏನು? ಮೂರು ಗುಣ ಇರುವ ಯಾವ್ದು ಉಂಟು ಒಂದು ಪಟ್ಟಿ ಮಾಡು, ಆಯ್ತಾ? ಅದನ್ನೆಲ್ಲ ಭಗವಂತನ ಆರಾಧನೆ ಮಾಡು. ಈ ಮೂರು ಗುಣದ ಹೂವನ್ನು ಸೃಷ್ಟಿಸಿದ ಆ ಭಗವಂತನಿಗೆ ಎಷ್ಟು ಗುಣಗಳಿರಬೇಕು? 100 ಇರ್ಬೋದು, 3 ಇಲ್ಲ ಅಂತ ನಾನು ಹೇಳಿದ್ದು. ನನ್ನ ಹತ್ರ ಬರ್ಬೇಡ ಅವಾಗ. ಹಾಗಾದ್ರೆ ಅವನು ಸಗುಣ ಬ್ರಹ್ಮ ಅಂತ ಹೇಳಿದ ಹಾಗಾಯ್ತಲ್ಲ. ಸಗುಣ ಇವ ನಿರ್ಗುಣತೆಯಲ್ಲಿ ಉಳಿ. ಅದೇ ನಾನು ಹೇಳಿದ್ದು. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಇನ್ನೊಂದು ಪ್ರಶ್ನೆ ಸಿಗ್ತದೆ. ಉತ್ತರ ಇಲ್ಲದೆ ಇರುವ ಪ್ರಶ್ನೆಯನ್ನು ಯಾರು ಕಣ್ಣಲ್ಲಿ ಕಾಣಲಿಲ್ಲ. ಹಾಗಾಗಿ ನಿರ್ಗುಣ ಬ್ರಹ್ಮನನ್ನು ಸಗುಣ ಎಂದು ಭಾವಿಸತಕ್ಕದ್ದು. ಮತ್ತು ವಾದ ಮಾಡ್ತಾನೆ. ಇವತ್ತಿನ ತರಗತಿ ಮುಗಿದು ಹೊರಡೆ.
ಸ್ವಬೋಧ ಕಾಣಿಸದೆ ಕ್ರೋಧಾಗ್ನಿಯಿಂದ ಪರಿತಪಿಸಿದನು ಮನದಿಯೇ. ಹೇಗಾದರೊಂದು ಪಾಯದೆ ಬಾಲನಿವನ ನೀಗಬೇಕೆಂದೆನುತ ಕುಟಿಲ ಸಂಚಲನ. ವಾರಣಾಸಿಯ ಜಾತ್ರೆಗೈಗೊಂಡು ಬಳಿಕ ನೀರೊಳಗೆ ತೋಡಿ ನಂದಿಸುವುದಿ ಬೆಳಕ. ಏನಾಶ್ಚರ್ಯ, ಅವನನ್ನೇನೋ ಬೈದು ಓಡಿಸಿದೆ, ಇವತ್ತಿನ ಮಟ್ಟಿಗೆ ತೊಂದರೆ ಇಲ್ಲ. ನಾಳೆಯಿಂದ ನನ್ನ ಹತ್ರ ಆಗಲಿಕ್ಕಿಲ್ಲ ವಾದ ಮಾಡ್ಲಿಕ್ಕೆ. ಮಾತಾಡ್ತಾನೆ, ಏನು ಮಾತಾಡ್ತಾನೆ, ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಎಲ್ಲಿಂದ ಬರ್ತದೆ? ಬಹಳ ಆಶ್ಚರ್ಯ. ಇದು ನಾನು ಕೇಳಿದ ಕಥೆ ಉಂಟು. ಹಿಂದೆ ನಮ್ಮ ಶಂಕರಾಚಾರ್ಯರು ಕೂಡ ಅದ್ವೈತ ಮತ ಸ್ಥಾಪನೆ ಮಾಡುವಾಗ ಅವರನ್ನ ಕೊಲ್ಲಿಕ್ಕೂ ಎಲ್ಲ ಬಹಳ ದೊಡ್ಡ ಸಂಚು ನಡೆದಿತ್ತು. ಯಾಕೆ ಅದ ಮಾತು ಹೇಳ್ತಾರೆ, ಒಂದು ಧರ್ಮ ಉಳಿಸಬೇಕಾದ್ರೆ ನಾಲ್ಕು ತಲೆ ತೆಗೆದು ತೊಂದರೆ ಇಲ್ಲ. ಧರ್ಮ ಉಳಿಬೇಕು, ಧರ್ಮ ಮುಖ್ಯ. ಇಲ್ಲದೆ ಹೋದರೆ ನನ್ನಂತ ಒಬ್ಬ ಗುರುವಿನ ಲವಲೇಶವೂ ಇಲ್ಲದಾಗ ಮಾಡ್ತಾನೆ. ಮಹಾಕಾರಸ್ಥಾನ ಗುರುವಿನಿಂದ ಅಧಿಕಾರ, ಗುರುವಿನಿಂದ ಅಧಿಕಾರ. ಗುರುವಿಗೆ ತಿರುಮಂತ್ರ ಹಾಕಿದ್ರು ಹಾಕಿದೆ, ಅದ್ವೈತವನ್ನೇ ತಿಳಿಸಿಬಿಟ್ರು ಬಿಟ್ಟ. ಇಲ್ಲದೆ ಹೋದ್ರೆ ನಿರ್ಗುಣ ನಿರಾಕಾರ ಅಂತ ನಾನು ಹೇಳಿದ್ರೆ ಸಗುಣ. ಇನ್ನು ದೇವರು ಇದ್ದಾನೆ, ದೇವರನ್ನು ಪೂಜಿಸುವುದೇ ಅಂತಿಮ ಅಂತ ಹೊಸ ಮತ ಆರಂಭ ಮಾಡ್ತಾನೆ. ನಾವು ಅದ್ವೈತವಾದಿಗಳಲ್ಲಿ ಎಲ್ಲೂ ನನಗಾಗಿ ಅಲ್ಲ, ಅದ್ವೈತ ಮತ ಉಳಿಸ್ಲಿಕ್ಕೆ ಇವನನ್ನು ತೆಗಿಬೇಕು. ತೊಂದರೆ ಇಲ್ಲ, ತಪ್ಪೇನಿಲ್ಲಪ್ಪ. ಉಪಾಯ ಮಾಡಿದ್ರೆ ಶಿಷ್ಯರನ್ನೆಲ್ಲ ಕೂಡಿಕೊಂಡು ವಾರಣಾಸಿಗೆ ಹೋಗಬೇಕು ಅಂತ ಒಂದು ಪ್ರಸ್ತಾಪ ಇಡುವುದು. ಹೋಗುವಾಗ ಆ ಕತ್ತಲೆ 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 ಆಗುವಾಗ ನನ್ನ ನದಿಗೆ ಹೇಳುದೇನು ಬಿಟ್ಟುಬಿಡುದು. ಎಷ್ಟೆಷ್ಟೋ ಮತಗಳೆಲ್ಲ ಹರಿದು ಹೋಗಿ ಬಿಟ್ಟಿದೆ. ಇವತ್ತು ಬೌದ್ಧ ಮತ ಎಲ್ಲುಂಟು ನಮ್ಮ ದೇಶದಲ್ಲಿ, ಅಲ್ಲೆಲ್ಲೋ ಹೋಗಿದೆ. ಇಲ್ಲಿ ಕೆಳಗೆಲ್ಲಿ ಆ ರಾವಣ ಇದ್ದ ಲಂಕೆಗೆ ಹೋಗಿದೆ. ಇದೊಂದು ನದಿಯಲ್ಲಿ ಗಂಗೆಗೆ ತೇಲಿ ಹೋದ್ರೆ ಏನು ನಷ್ಟ ಇಲ್ಲ. ಶಿಷ್ಯರೇ, ಎಲ್ಲಿ ರಾಮಾನುಜ? ಏನಪ್ಪ ತೈತಿರ ಪ್ರಸಿದ್ಧಿನ ಎಲ್ಲ ಸರ್ಗಗಳು ಮುಗಿದುವಲ್ಲ? ಮಾತಾಡ್ತಾ ಇರೋಣ, ಇನ್ನೂ ಚರ್ಚೆ ಮಾಡ್ಲಿಕ್ಕಿದೆ. ಅಲ್ಲವೇ? ಸ್ವರ್ಗ ನರಕ ಎಲ್ಲ ತೋರಿಸ್ತೇನೆ ನಿನಗೆ. ಈಗ ನಾವೆಲ್ಲ ವಾರಣಾಸಿಗೆ ಹೋಗ್ಬೇಕು. ಅದಿತ್ತಲ್ಲ ವಾರಣಾಸಿ. ನೀನ್ ನೋಡ್ಲಿಲ್ಲ ಅಲ್ಲ? ಈ ಬಾರಿ ನಿನಗೆ ತೋರಿಸ್ತೇನೆ, ಅಲ್ಲ ವಾರಣಾಸಿ ತೋರಿಸ್ತೇನೆ, ಆಯ್ತಾ? ಹೀಗೆಲ್ಲ ಪ್ರಯಾಣವನ್ನು ನಡೆಸುವುದು. ಅದಿತ್ತು ತಡೆದು ಬಿಟ್ಟಿಯಲ್ಲ ನನ್ನನ್ನು. ಗುರುಗಳಾದವರು ಯಾವತ್ತೂ ತಮ್ಮ ಶಿಷ್ಯರ ಹೃದಯವನ್ನು ಗೆಲ್ಲಬೇಕಾದವರು. ಆದ್ರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆ. ಅದು ಯಾವ ರೀತಿ ನಮಗೆ ನಾನು ತಿಳಿಸಲಿ? ಅವರ ಕಪಟವಾದ ಉದ್ದೇಶವನ್ನು ನಾನು ತಿಳಿದುಕೊಳ್ಳುವಂತಾಗಿದೆ. ಗುರುಗಳಾದವರು ಶಿಷ್ಯಂತರ ಏಳಿಗೆಯನ್ನು ಸದಾ ಬಯಸುವ ಗುರುಗಳಲ್ಲಿ ಕಾಪಟ್ಯ ಇದೆ, ಖಂಡಿತ ಇದೆ. ಅವರ ಎರಡು ಮುಖದ ಬಣ್ಣದ ಮುಖವನ್ನು ಇಂದು
ಅಣ್ಣಯ್ಯ, ಏನು ಯಾಕೋ ಮನಸ್ಸಲ್ಲಿ ಬಹಳಷ್ಟು ವೇದನೆ ಆಗ್ತಾ ಇದೆ. ಆ, ಅದನ್ನು ಯಾವ ರೀತಿ ನಿಮ್ಗೆ ಅನುಭವ ಮಾಡ್ತಾ ಯೋಚನೆ ನನಗೆ ಆಗ್ತಾ ಇದೆ. ಏನು ವ್ಯೂಹ, ಏನವರ ಕಪಟತನ? ಯಾಕೆ ಹೇಳಲಿ, ಗಂಗಾ ತೀರದಲ್ಲಿ ತಾವು ಸ್ನಾನಕ್ಕಾಗಿ ಹೋದಾಗ ಕಾಶಿಯಲ್ಲಿ ಹೌದು ಏನಂತ ಹೇಳಿ ನಾನು ಮನಸ್ಸಿಗೆ ನೋವಾಗ್ತಿದೆ. ಅಣ್ಣಯ್ಯ, ತಮ್ಮ ಜೀವಕ್ಕೆ ತೊಂದರೆ ಇದೆ. ಗೋವಿಂದ, ಆ ಗಂಗಾ ನದಿಯಲ್ಲಿ ಹೋಗುವಾಗ ತಮ್ಮನ್ನ ತಳ್ಳಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಕೂತ್ಕೊಂಡಿದ್ದಾರೆ. ನಿನ್ನೆಯ ದಿನದ ತಮ್ಮ ವಾಕ್ಯಾರ್ಥವನ್ನು ಕೇಳಿ ಅರ್ಪಿಸಿಕೊಳ್ಳಲಾದ ಆ ಗುರುಗಳು ಈ ಒಂದು ಕಪಟ ನಾಟಕವನ್ನು ಹೇಳಿದ್ದಾರೆ. ಅದನ್ನ ನಾನು ಕೇಳಿ ತಿಳ್ಕೊಂಡೆ. ಈ ಅಪಾಯವನ್ನ ಬಗೆಹರಿಸಿಕೊಳ್ಳುವುದು ಹೇಗೆ? ಕಾಡಿನ ನಡುವೆ ನೀವು ಓಡಿಹೋಗುವುದೀಗ. ಕಾಡಿನ ನಡುವೆ ನೀವು ಓಡಿಹೋಗುವುದೀಗ. ಬೇಡ ದುಷ್ಟರ ಸಹವಾಸ. ಬೇಡ ದುಷ್ಟರ ಸಹವಾಸ. ಗೋವಿಂದ, ಅಣ್ಣಯ್ಯ, ಹೇಳಪ್ಪ. ಮನಸ್ಸು ಅದೇಕೋ ವ್ಯಾಕುಲತೆಯಿಂದ ಯಾವ ರೀತಿ ಹೇಳಬೇಕು ಅಂತ ಹೇಳುವುದೇ ನನಗೆ ಅರ್ಥ ಆಗುವುದಿಲ್ಲ. ನನ್ನ ತಮ್ಮನ ಜೀವ ನನಗೆ ಬಹಳ ಮುಖ್ಯ. ಅದಕ್ಕಾಗಿ ಆ ಗುರುವಿನ ಮರ್ಮವನ್ನು ಅರಿತವನಾದ ನಾನು ನಿಮ್ಮ ಜೀವಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು ನನ್ನ ಉದ್ದೇಶವಾಗಿದೆ. ಆ ಗೋಡಾರಣ್ಯ ಇಲ್ಲಿ ಸುತ್ತ ತುಂಬಿಕೊಂಡಿದೆ. ಆ ಗೋಡಾರಣ್ಯಲ್ಲಿ ಎಲ್ಲಿಗಾದ್ರೂ ಹೋಗು ನೀನು, ಬಹಳಷ್ಟು ದೂರ ಕ್ರಮಿಸು. ಆ ಗುರುವಿನ ಕಣ್ಣಿಗೆ ಖಂಡಿತ ಬೀಳಬೇಡ. ಕಾರಣ ಇಷ್ಟೇ, ನಿನ್ನ ಜೀವನವು ಸಫಲವಾಗಬೇಕು, ನಿನ್ನ ಜೀವನ ಸಂತೋಷವನ್ನು ಕಾಣಬೇಕು. ಈ ಗುರುಗಳ ದೃಷ್ಟಿಯಲ್ಲಿ ನಿನ್ನನ್ನು ಕಂಡೆ ನಾನು ಮುಂದೆ ಎಲ್ಲರೂ ಹೋಗಿ ಸಂಸಾರವಂತರ ಜೊತೆಗೂಡಿ ನಿನ್ನ ಮುಂದಿನ ಜೀವನವನ್ನು ಹದಗೊಳಿಸಿ. ಸಹೋದರ ವಾತ್ಸಲ್ಯ ಅಂದ್ರೆ ಇದು. ಪ್ರಪಂಚಕ್ಕೆ ಬಂದಂತಹ ನಮ್ಮ ನಡುವೆ ಇರುವಂತಹ ಭವಬಂಧನದ ಪಾಠ ಇದೆಯಲ್ಲ, ಈ ವ್ಯಾಮೋಹ ಇದೆಯಲ್ಲ, ಇದು ಈ ಪ್ರೀತಿಯ ಮುಖವನ್ನ ಈ ರೀತಿಯಾಗಿ ಹೊರಗೆಳೆಯುತ್ತೆ. ಸದಾ ಜೊತೆಗಿರ್ಬೇಕಲ್ಲ. ನಮ್ಮ ಆಯುಷ್ಯ ಎಷ್ಟು ದಿನ ಎಷ್ಟು ವರ್ಷ ಎನ್ನುವುದು ನಮಗೆ ಗೊತ್ತಿಲ್ಲ, ಅದು ಭಗವಂತನಿಗೆ ಬಿಟ್ಟದ್ದು. ಹಾಗಂತ ಕಾರಸ್ಥಾನವೊಂದನ್ನ ತಿಳಿದ ಮೇಲೂ ಕೂಡ ನಾವು ಆ ಬಲೆಗೆ ಕೊರಳೊಡ್ಡುವುದಲ್ಲ. ತಿಳಿದು ನಾನು ತಿಳಿಸಿದನಾಗಿದ್ದೇನೆ ನಿಮಗೆ. ಪುರುಷ ಪ್ರಯತ್ನವೂ ಕೂಡ ಬಹಳ ಮುಖ್ಯವಾದದ್ದು. ನಿನ್ನ ಸಲಹೆಯನ್ನ ಸ್ವೀಕರಿಸಿ ಗಾಢಾಂಧಕಾರದ ಕಾಡಿನಲ್ಲಿ ಮರೆಯಾಗಿ ಗುರುಗಳ ಕಾರಸ್ಥಾನದಿಂದ ದೂರ ಹೋಗುವ ಪ್ರಯತ್ನ ಮಾಡ್ತೇನೆ. ನಮ್ಮ ಕೆಲಸ ಏನು? ನಿತ್ಯವೂ ಬೇಟೆ ಆಡುವುದು. ಹಾಗಂತ ಮೃಗಗಳಿಗೆಲ್ಲ ಹಿಂಸೆ ಕೊಡುವ ಅಭ್ಯಾಸ ಇಲ್ಲ ನಮ್ಗೆ. ಮಾಂಸ ತಿನ್ನುವಂಗಿಲ್ಲ. ನಮ್ಮ ಉದ್ದೇಶ ಏನು? ಮೃಗತ್ವವನ್ನು ಬೇಟೆ ಆಡುವುದು. ಅದೆಲ್ಲ ಸರಿ. ಈಗ ನೀವು ಭೇಟಿಗೆ ಹೊರಟಿದ್ರಿ, ಆದ್ರೆ ನನ್ನ ಕರ್ದಿಲ್ಲ. ಇವತ್ತು ಈ ಕಾಯ್ದಾಗ ನನ್ನ ಕರ್ಕೊಂಡು ಬಂದ್ರಲ್ಲ, ಯಾಕೆ ಅಂತ ಗೊತ್ತಾಗಿಲ್ಲ ನನ್ಗ. ಅದರಲ್ಲೂ ವಿಶೇಷ ಇದೆ. ಏನು? ನಿನ್ನನ್ನು ಕರೆಯುವುದರ ರಹಸ್ಯ ಏನು ಅದು ಆಮೇಲೆ ಹೇಳ್ತೇನೆ ನಿಮಗೆ. ಆದ್ರೆ ಈಗ ಬಂದು ನಿಂತ ಸ್ಥಳ ನೋಡಿದ್ಯಾ?
ಮರಗಳು ಬರುವವರನ್ನ ಸ್ವಾಗತಿಸುತ್ತವೆ ಎನ್ನುವಂತೆ ನಮ್ಮ ವಾಸವಾಗ್ತಾ ಇದೆ. ಮತ್ತೆ ಹೂಗಳು, ಬಳ್ಳಿಗಳು ಇವೆಲ್ಲ ಮಾನವ ನಿರ್ಮಿತವಲ್ಲ, ಪ್ರಕೃತಿ ಸಹಜವಾದದ್ದು. ಇದನ್ನು ನೋಡ್ತಾ ಇದ್ರೆ ಇಲ್ಲೇ ಇರುವ ಅನಿಸ್ತದೆ. ಮುಗಿಲು ಮುಟ್ಟಿದ ಮರ ಮುತ್ತಿನ ತೇರು, 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 ಜಗದತ್ತುವನ ಮಾಲೆಗಿನ ಬಂದು ತೇರು, ಸೊಗಲ ಗಿಡ ಬಳ್ಳಿ ಬೇರು. ಕುಂಟಾಲು ಸೊಳ್ಳೆ ಒಂದೆರಡು ಮರಗಳದಾವ. ಈ ಮರಗಳ ನೋಡಿದ್ರೆ ಕಾಡಲ್ಲೇ ಹೊಕ್ಕಿದ್ವು. ಅಷ್ಟೇ ಅಲ್ಲ, ಆ ಮರಗಳೆಲ್ಲ ಹೊಕ್ಕಿ ನೋಡ್ರಿ, ಹೊಕ್ಕಿ ಬಕ್ಕಿ ಕೇಟೊಂದದವ. ಕೋಗಿಲೆ, ಕಾಗೆ, ಗೊರವಂತ, ಗುಬ್ಬಚ್ಚಿ, ನವಿಲು, ಪಾರಿವಾಳ, ಪರ್ರಕ್ಕಿ, ಪ್ಯಾಂಟ್ರಕ್ಕಿ, ಒಂದೆರಡು ಹಕ್ಕಿಗಳದಾವ. ಬೇಕಾದ ಅಷ್ಟು ಹಕ್ಕಿ ಅದಾವ. ನನ್ಗೆಲ್ಲ ಹೆಸರು ನೆನ್ ಬರಾಕಿಲ್ಲಲ್ರಿ. ಅಷ್ಟೇ ಅಲ್ಲ, ಒಂದ್ ನೋಡ್ರಿ ಜಿಗಿತೈತಲ್ಲ, ಜಿಂಕೆ ಅದ, ಕಾಡವೆ, ಕಾಡ್ಕೋಣ, ಕಾಡೆಮ್ಮೆ, ಕಾಡ್ಕುರಿ, ಕಾಡಲ್ಲಿ ಒಂದೆರಡು ಹಾಕದ್ರಿ. ಪಿರಾಣಿಗಳು ಒಂದೆರಡು ಪಿರಾಣಿಗಳಿಲ್ಲ. ನನ್ನ ಮನ್ಸಾಗತ್ತೈತ್ರಿ, ಏನು ಪಿರಾಣಿಗಳ ಜೊತೆನೆ ಆಟ ಮಾಡುವಲ್ಲ. ಹಂಗ್ ಮಾಡಕ್ ಆಗಲ್ಲ. ಬಂದ್ರೆ ನಮ್ಮ ಕೆಲಸ ಆಗುದಿಲ್ಲ, ಆಗೋದಿಲ್ಲ. ನಾವು ಬಂದ ಉದ್ದೇಶ ಬೇರೆ. ಇಲ್ಲ, ಇಷ್ಟೇ ನಿಂತ್ಕೊಂಡು ನೋಡಿದ್ರೆ ಆದ್ರೆ ಅಲ್ಲ, ಕಾಡಲ್ಲಿ ನೋಡ್ತಿದ್ದೀವಿ, ಹುಡುಗ ಬರ್ತದಲ್ರಿ. ಹೌದು, ಯಾರು ನೋಡಿದ್ರು ಬಸವಳದವಂಗ ಕಾಣ್ತದ. ಯಾರಂತ ಕೇಳಿ ನಾವೇ ಅವರನ್ನು ವಿಚಾರಿಸುವ. ಘೋರವಾದ ಕಾಡು. ಈ ಕಾಡಿನ ಮಧ್ಯೆ ಒಬ್ಬರೇ ಈ ಕಡೆಗೆ ಬರ್ತಾ ಇದ್ದೀಯ. ನಿನ್ನ ಮುಖವನ್ನು ನೋಡಿದ್ರೆ ಭಯಭೀತರಾದ ಹಾಗೆ ಕಾಣ್ತಾ ಉಂಟು.
ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಯಾರು ನೀನು? ಎಲ್ಲಿಂದ ಬಂದವ? ನಿನ್ನ ಅಪ್ಪ ಅಮ್ಮ ಯಾರು? ಎಲ್ಲಿಗೆ ಹೊರಟವ? ಇದೆಲ್ಲ ಹೇಳಿದೆ ಅಂತಾದ್ರೆ ನಿನ್ನ ಗುರಿ ತಲುಪಲ್ಲಿ ನಾನು ಸಹಾಯ ಮಾಡ್ತೀನಿ. ಕೈಲಾಸ ಪಾಲಕ ದಾರಿ ಯಾವುದು ಎನ್ನುವುದನ್ನು ಅರಿಯದೆ ಕಾಡಿನ ಮಧ್ಯೆ ಹಾ ಮನಸ್ಸು ಬಂದ ಹಾಗೆ ಹಾ. ನದಿಗಳನ್ನು ದಾಟಿ ಕಣಿವೆಯನ್ನು ಇಳಿದು ಪರ್ವತವನ್ನು ಏರಿ ಬಲ್ಲೆಗಳನ್ನು ಬಿಡಿಸುತ್ತಾ ಬಿಡಿಸುತ್ತಾ ಬಂದೆ. ಹಾ ಈ ಘೋರ ಕಾಂತಾರದ ನಡುವೆ ನಿನ್ನ ದರ್ಶನವಾಗಿದೆ. ಹಾ ಅಪಾಯದ ಸಂದರ್ಭದಲ್ಲಿ ಹಾ ಮುಂದೆ ದಾರಿ ಏನು ಅಂತ ಗೊತ್ತಿಲ್ಲದೆ ಇದ್ದ ಸಂದರ್ಭದಲ್ಲಿ ಹಾ ಯಾರು ನಮ್ಮ ಆಸರೆಗೆ ಬರುತ್ತಾರೆ ಹಾ ಅದನ್ನೇ ಭಗವತ್ ರೂಪ ಅಂತ ಭಾವಿಸುವುದು ನಾನು. ಆಗ್ಲಿ. ಹಾಗಾಗಿ ನಿಮ್ಮಿಬ್ಬರನ್ನೂ ಕೂಡ ಹಾ. ಆತ್ಮರಕ್ಷಕರಾದಂತಹ ಪರಮಾತ್ಮ ಸ್ವರೂಪಿಗಳು ಅಂತ ಭಾವಿಸಿ ಹಾ ನಿವೇದಿಸ್ತಾ ಇದ್ದೇನೆ. ಹಾ ಯಾವುದೋ ಒಂದು ಸಂಕಷ್ಟದಿಂದ ಪಾರಾಗುವುದಕ್ಕಾಗಿ ಹಾ ಊರನ್ನು ಬಿಟ್ಟು ಕಾಡದಾರಿಯನ್ನ ಹಿಡಿದು ಬಂದ ಹಾಗಾಗಿ ಹಾ ಹೇಗೆ ಇಲ್ಲಿಂದ ದಡವನ್ನ ಸೇರಲಿ, ಹಾ. ಹೇಗೆ ನನ್ನ ಊರಿಗೆ ನಾನು ಹೋಗಲಿ ಹಾ. ಎನ್ನುವುದನ್ನು ತಿಳಿಯದೆ ಒದ್ದಾಡುತ್ತಾ ಇದ್ದೇನೆ. ಈ ಭಯತ್ರಸ್ತ ಸ್ಥಿತಿಯಲ್ಲಿ ಹಾ